ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವಾಗ 3 ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೂರೂ ಲೈಕ್ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಮತ್ತು ಟೈಪಿಂಗ್ ಜಾಬು ಮತ್ತು ಡೇಟಾ ಎಂಟ್ರಿ ಟೈಪ್ ಆಫ್ ವರ್ಕ್ ಇದು. ಸೊ ಇವರು ಇಲ್ಲಿ ಎನಿ ಗ್ರ್ಯಾಜುಯೇಟ್ ಅಥವಾ ಅಂಡರ್ ಗ್ರ್ಯಾಜುಯೇಟ್ ಯಾರ್ಯಾರು ಸ್ಟೂಡೆಂಟ್ಸ್ ಆಗಿದ್ದೀರಾ ಅವ್ರು ಕೂಡ ಎಲ್ಲ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ, ಹೆಂಗೆ ಅಪ್ಲೈ ಮಾಡೋದು ಮತ್ತು ಹೆಂಗೆ ಏನು ರಿಕ್ವೈರ್ಮೆಂಟ್ ಅಂದ್ಬಿಟ್ಟು. ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಇವಾಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡ್ಕೊಂಬರೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಫಸ್ಟ್ ಅಡ್ವಾಂಟೇಜ್ ಅಂತ. ಸೊ ಇವ್ರದ್ದು ಆಲ್ಮೋಸ್ಟ್ MNC ಕಂಪ್ನಿನೇ. ಆಲ್ರೆಡಿ 5,000 10,000 ಪೀಪಲ್ ವರ್ಕ್ ಮಾಡ್ತಿದ್ದಾರಂತೆ ಇವ್ರ ಕಂಪ್ನಿಲಿ. ಸೊ ಇದು ಜಾಬ್ ಓವರ್ ವ್ಯೂ ಏನಂತಂದರೆ ಬ್ಯಾಕ್ ಆಫೀಸ್ ಸ್ಪೆಷಲಿಸ್ಟು, ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಜಾಬ್ ಇದು. ಜಾಬ್ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ ದ ಪ್ರೈಮರಿ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಅಂದರೆ ಚೆಕ್ ಆಲ್ ದ ರೆಕಾರ್ಡ್ ಎಂಟರ್ ಫಾರ್ ದ ಅಪ್ಲಿಕೆಂಟ್ ಹೂ ಅಪ್ಲೈ ಫಾರ್ ದ ಜಾಬ್ ವಿತ್ ಅವರ್ ಕ್ಲೈಂಟ್ ಆಸ್ ಪರ್ ದ ರೂಲ್. ಅಂದರೆ ಇವ್ರ ಕ್ಲೈಂಟ್ ಬಂದ್ಬಿಟ್ಟು ಬೇರೆ ಕಂಪ್ನಿಯವರು. ಆ ಕಂಪ್ನಿಗೆ ನಾವೇನಾದ್ರು ಜಾಬ್ ಅಪ್ಲೈ ಮಾಡಿದರೆ ನಾವು ಎಲ್ಲ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀವ ಅಂತ ಎಲ್ಲ ಚೆಕ್ ಮಾಡಬೇಕಾಗುತ್ತೆ. ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ಅಂದರೆ ಏನು ರೋಲು, ಏನು ರೆಸ್ಪಾನ್ಸಿಬಿಲಿಟೀಸ್ ಈ ಜಾಬಲ್ಲಿ ಅಂದರೆ ಪರ್ಫಾರ್ಮ್ ಆನ್ಲೈನ್ ರಿಸರ್ಚ್ ಆನ್ ಕ್ರಿಮಿನಲ್ ರೆಕಾರ್ಡ್ಸ್ ಅಂತ. ಅಂದರೆ US ಕಂಪ್ನಿಗೆ ಕ್ಲೈಂಟ್, ಓಕೆನಾ. ಸೊ ಅದರಲ್ಲಿ ಏನಾದರೂ ಆನ್ಲೈನಲ್ಲಿ ರೆಕಾರ್ಡ್ ಇದ್ದೇನೆ, ಇವ್ರದ್ದೇನೋ ಕ್ರಿಮಿನಲ್ ರೆಕಾರ್ಡ್ ಆಯಿತಾ ಅಪ್ಲಿಕೆಂಟು ಅಂತ ಚೆಕ್ ಮಾಡಬೇಕು. ಮತ್ತು ಕ್ವಾಲಿಟಿ ಚೆಕ್ ಮಾಡಬೇಕಾಗಿರುತ್ತೆ. ಮತ್ತು ಫಾಲೋ IT ಪಾಲಿಸಿ ಆ್ಯಂಡ್ ಡೇಟಾ ಸೆಕ್ಯೂರಿಟಿ ಗೈಡ್ಲೈನ್ಸ್, ಅಂದರೆ ಡೇಟಾಗಳನ್ನ ಎಲ್ಲೂ ಬಿಟ್ಕೊಡ್ಬಾರ್ದು. ಮತ್ತು ಇದು ಟಾರ್ಗೆಟ್ ಅಂದರೆ ಟೀಮ್ ಲೀಡ್ ಕೊಟ್ಟಿರೋ ಟಾರ್ಗೆಟ್ನ ಅಚೀವ್ ಮಾಡಬೇಕಾಗಿರುತ್ತೆ. ಸೊ ಇಷ್ಟೇ ನಮ್ಮದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಈ ಜಾಬಲ್ಲಿ. ಇನ್ನು ಸ್ಕಿಲ್ಸ್ ಏನು ಕೇಳಿದ್ದಾರೆ ಅಂತಂದರೆ ಟೈಪಿಂಗ್ ಸ್ಪೀಡ್ ಆಫ್ 24 ಅಂದರೆ 90% ಅಕ್ಯುರಸಿ ಇರಬೇಕು ಟೈಪಿಂಗ್ ಸ್ಪೀಡಲ್ಲಿ. ಮತ್ತು ಎಬಿಲಿಟಿ ಟು ಕಂಪೇರ್ ಆ್ಯಂಡ್ ಆರ್ಟಿಕ್ಯುಲೇಟ್, ಅಂದರೆ ನೈಟ್ ಶಿಫ್ಟಲ್ಲೆಲ್ಲ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ಮತ್ತು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಮತ್ತು ಇಮೇಲ್ ರೈಟಿಂಗ್ ಬರಬೇಕು ಅಂತ ಹೇಳಿದ್ದಾರೆ. ಮತ್ತು ಮಲ್ಟಿ ಟಾಸ್ಕಿಂಗ್ ಆಗಿರಬೇಕು. ಮತ್ತು ಎಬಿಲಿಟಿ, ಮತ್ತು ಏನಾದ್ರು ಪ್ರೆಷರ್ ಇದ್ದರೆ ಮತ್ತು ಏನಾದ್ರು ಜಡ್ಜ್ಮೆಂಟ್ ಮಾಡೋದಿದ್ರೆ ನಾವೇ ಓನಾಗಿ ಡಿಸಿಷನ್ ತೊಗೋಬೇಕು ಅಂತ ಹೇಳಿದ್ದಾರೆ. ಸೊ ಇಷ್ಟು ಅವರ ಸ್ಕಿಲ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಮತ್ತು ಇಲ್ಲಿ ಎಜುಕೇಷನ್ ಕೇಳಿದ್ದಾರೆ. ಇಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಅಥವಾ ಗ್ರ್ಯಾಜುಯೇಟ್. ಅಂಡರ್ ಗ್ರ್ಯಾಜುಯೇಟ್ ಅಂತ ಅಂದರೆ ಲೈಕ್ ಯಾರು ಸ್ಟೂಡೆಂಟ್ಸ್ ಅಂದರೆ ಗ್ರ್ಯಾಜುಯೇಷನ್ಗೆ ಎನ್ರೋಲ್ ಆಗಿದ್ದೀರಾ ಅವರು ಕೂಡ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಇನ್ನು ವರ್ಕ್ ಫ್ರಮ್ ಹೋಮ್ ಇದು ಕಂಪ್ಲೀಟು. ಬೇಸ್ ಲೊಕೇಶನ್ ವಿಲ್ ಬಿ ಬ್ಯಾಂಗ್ಳೂರ್, ಅಂದರೆ ಬ್ಯಾಂಗ್ಳೂರಲ್ಲಿ ಇರೋದು. ಇದು ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮೇ ಕೊಟ್ಟಿದ್ದಾರೆ. ಮತ್ತು ಶಿಫ್ಟ್ ಟೈಮಿಂಗ್ ಬಂದ್ಬಿಟ್ಟು US ಕೆನಡಾ ಶಿಫ್ಟ್ ಅವರ್ಸಲ್ಲಿ ವರ್ಕ್ ಮಾಡಬೇಕಾಗಿರುತ್ತೆ. ಸೊ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡೋಣ ಬನ್ನಿ. ಈಗ ಇರೋ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜು ಕರ್ಕೊಂಡೋಗುತ್ತೆ ನೋಡಿ. ಸೊ ಇಲ್ಲಿ ಈಸಿ ಅಪ್ಲೈ ಕೊಡೋಣ. ಸೊ ಫಸ್ಟ್ ಪೇಜಲ್ಲಿ ನಮ್ಮದು ಇಮೇಲ್ ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಕೇಳುತ್ತೆ. ಸೆಕೆಂಡ್ ಪೇಜಲ್ಲಿ ನಮ್ಮದು ಅಡ್ರೆಸ್ ಕೇಳುತ್ತೆ, ಯಾವ ಸ್ಟೇಟು ಯಾವ ಸಿಟಿಲಿ ಇದ್ದೀವಿ ಅಂದ್ಬಿಟ್ಟು. ಸೊ ಇಲ್ಲಿ ನಮಗೆ ಎಷ್ಟು ಇಯರ್ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳ್ತಿದ್ದಾರೆ. ಮತ್ತು ಮುಂಬೈಯಲ್ಲಿ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಮತ್ತು ಟೇಕ್ ಹೋಮ್ ಸ್ಯಾಲ್ರಿ ಎಷ್ಟು ಅಂತ ಹೇಳ್ತಿದ್ದಾರೆ. ಫ್ರೆಷರ್ಸ್ ಆಗಿರೋ 0 ಅಂತ ಹಾಕ್ಕೊಳ್ಳಿ. ಸೊ ಇಲ್ಲಿನೂ ಎಕ್ಸ್ಪೆಕ್ಟೆಡ್ ಟೇಕ್ ಹೋಮ್ ಎಷ್ಟು ಅಂತ ಕೇಳ್ತಿದ್ದಾರೆ. ನೀವು 0 ಅಂತಲೇ ಹಾಕ್ಕೊಳ್ಳಿ. ಯು ಕ್ಯಾನ್ ಜಾಯ್ನ್, ಅಂದರೆ ಇವರೇನೋ ನಾವು ಸೆಲೆಕ್ಟ್ ಆದರೆ 17th ಜಾಯ್ನ್ ಆಗಬೇಕಂತ ಈ ಜಾಬ್ಗೆ. ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಕೊಡಿ. ಸೊ ಸಬ್ಮಿಟ್ ಕೊಟ್ಟಾದ್ಮೇಲೆ ಮೇಲ್ ಕೂಡ ಬರುತ್ತೆ, ಕಂಪ್ನಿಗೆ ಅಪ್ಲೈ ಮಾಡಿದ್ದೀರಾ ಅಂತ. ಎಲ್ಲರೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮೇಲ್ನ. ಇನ್ನೊಂದು ಕಂಪ್ನಿ ಬಂದ್ಬಿಟ್ಟು ಜೀನಸ್ ಅಂತ. ಇವರು ಕಂಟೆಂಟ್ ರೈಟರ್. ಕೂಪನ್ಸು, ಡೀಲ್ಸ್, ಕೂಪನ್ಗಳಲ್ಲಿ ಡೀಲ್ಸ್ ಇರುತ್ತಲ್ಲ, ಸೊ ಒಂದು ಪ್ರಾಡಕ್ಟ್ ಮೇಲೆ ಕೂಪನ್ ಬರುತ್ತಲ್ಲ, ಆ ಥರ ಕಂಟೆಂಟ್ ರೈಟರಾಗಿ ವರ್ಕ್ ಮಾಡಬೇಕು. ಇದನ್ನು ರಿಮೋಟ್ ಪೊಸಿಷನ್, ಇದು ಫುಲ್ ಟೈಮ್ ಆಗಿರುತ್ತೆ. ಸೊ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದರೆ ಕಂಡಕ್ಟ್ ರಿಸರ್ಚ್ ಆನ್ ಕೂಪನ್ ಡೀಲ್ ಫಾರ್ ಆನ್ಲೈನ್ ಸ್ಟೋರ್ಸ್ ಅಂತ. ಅಂದರೆ ಏನೋ ಕೂಪನ್ಸ್ದು ಏನೋ ರಿಸರ್ಚ್ ಮಾಡಬೇಕು, ಯಾವ ಥರ ಕೂಪನ್ ಕೊಡ್ಬೋದು ಅಂತ ಎಲ್ಲ. ಮತ್ತು ವರ್ಕ್ ಅಟ್ಲೀಸ್ಟ್ 8 hours, ಅಂದರೆ 8 hours ಶಿಫ್ಟ್ ಇರುತ್ತೆ. ರೈಟ್ ಯೂನಿಕ್ ಆ್ಯಂಡ್ ರೀಡರ್ ಫ್ರೆಂಡ್ಲಿ ಕಂಟೆಂಟ್ ದಟ್ ಈಸ್ ಟೈಪ್ ಆಫ್ ಫ್ರೀ ವಿತ್ ಅ ಪರ್ಫೆಕ್ಟ್ ಗ್ರಾಮರ್ ಅಂತಂದರೆ ಅದು ಕೂಪನ್ ಕೊಟ್ಟಿರ್ತೀವಲ್ಲ ಅದು ಎಲ್ಲ ಯೂಸರ್ ಫ್ರೆಂಡ್ಲಿಯಾಗಿ ಓದೋಕ್ಕೆ ಇರಬೇಕು. ಅಂದರೆ ಹೆಂಗೆ ಯೂಸ್ ಮಾಡ್ಕೊಳ್ಳೋದು ಕೂಪನ್ನ ಅಂತ ಎಲ್ಲ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟಿರಬೇಕು. ಮತ್ತು ರೈಟ್ ಯೂನಿಕ್ ಡಿಸ್ಕ್ರಿಪ್ಷನ್ ಫಾರ್ ಈಚ್ ಕೂಪನ್ ಡೀಲ್ ಅಂತಂದರೆ ಇಂಗ್ಲೀಷಲ್ಲೇ ಬರೆದಿರಬೇಕು. ಅದು ಕೂಪನ್ಗೆ ಎಲ್ಲ ಬರೆದ್ಬಿಟ್ಟು ಸಬ್ಮಿಟ್ ಮಾಡಬೇಕಾಗಿರುತ್ತೆ ವೆಬ್ಸೈಟಲ್ಲಿ. ಇನ್ನು ಇವ್ರಿಗೆ ರಿಕ್ವೈರ್ಮೆಂಟ್ ಏನು ನೋಡಿದ್ದಾರೆ ಅಂದರೆ ಯಾವುದೇ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ ಇಲ್ಲಿ. ಇದು ಶುಡ್ ಹ್ಯಾವ್ ಮಾಡರ್ನ್ PC ಅಂತ, ಅಂದರೆ ಲ್ಯಾಪ್ಟಾಪ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಂಟರ್ನೆಟ್ ಸ್ಪೀಡ್ ಇರಬೇಕು. ಮತ್ತು ವರ್ಕಿಂಗ್ ವೆಬ್ ಕ್ಯಾಮ್ ಮತ್ತು ಮೈಕ್ ಇರಬೇಕು. ಯಾಕೆಂದರೆ ವೆಬ್ ಕ್ಯಾಮ್ ಆನ್ ಮಾಡಿಕೊಂಡು ಮೈಕಲ್ಲಿ ಮಾತಾಡೋ ಜಾಬ್ ಆಗಿರುತ್ತೆ ಇದು. ಇನ್ನು ಶುಡ್ ಬಿ ಕಂಫರ್ಟೇಬಲ್ ಫಾರ್ ವರ್ಕ್ ಸ್ಟೇಷನ್ ಪವರ್ ಬ್ಯಾಕಪ್ ಅಂತ. ಅಂದರೆ ಯಾವುದೇ ರೀತಿ ಪವರ್ ಬ್ಯಾಕಪ್ ಎಲ್ಲ ಇಟ್ಕೋಬೇಕು, ಅಂದರೆ ಕರೆಂಟ್ ಹೋದಾಗೆಲ್ಲ ಡಿಸ್ಟರ್ಬೆನ್ಸ್ ಆಗಬಾರ್ದು ಜಾಬ್ಗೆ ಅಂತ ಹೇಳಿದ್ದಾರೆ. ಸೊ ಈ ಜಾಬ್ಗೂ ಹೆಂಗೆ ಅಪ್ಲೈ ಮಾಡೋದು ನೋಡೋಣ ಬನ್ನಿ.
ಕೊಟ್ಟಿರೋ ಸೆಕೆಂಡ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜು ಕರ್ಕೊಂಡು ಹೋಗುತ್ತೆ ನೋಡಿ, ಕಂಟೆಂಟ್ ರೈಟರ್, ಕೂಪನ್ಸ್ ಆ್ಯಂಡ್ ಡೀಲ್ಸು. ಸೊ ಇಲ್ಲೂ ಈಸಿ ಅಪ್ಲೈ ಕೊಡೋಣ. ಸೊ ಫಸ್ಟ್ ಪೇಜಲ್ಲಿ ಆ್ಯಸ್ ಯೂಶುವಲ್ ನಮ್ಮದು ಫೋನ್ ನಂಬರು, ನಮ್ಮದು ಅಡ್ರೆಸ್ಸು ಮತ್ತು ನಮ್ಮದು ರೆಸ್ಯೂಮೆನ ಅಟ್ಯಾಚ್ ಮಾಡಬೇಕು. ಇಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆನಾ ಅಂತ ಕೇಳ್ತಿದ್ದಾರೆ, ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಝೀರೋ ಅಂತ ಹಾಕೊಳ್ಳಿ. ಸೊ ಇದು ಫುಲ್ ಟೈಮ್ ಆಗೋದ್ರಿಂದ 5 days ವೀಕ್ ಇರುತ್ತೆ. ಸೊ ಅವ್ರಿಗೆ ಕಂಫರ್ಟೇಬಲ್ ಟು ವರ್ಕ್ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಕ್ಲಿಕ್ ಮಾಡಿ ರಿವ್ಯೂ ಕೊಟ್ಟು ಸಬ್ಮಿಟ್ ಮಾಡಿ. ಇದರಲ್ಲೂ ಕೂಡ ಲೈಕ್ ಅಪ್ಲೈ ಮಾಡಿದ್ದೀರಾ ಅಂತ ಮೇಲ್ ಬರುತ್ತೆ, ಎಲ್ಲರೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಮದು ರೆಸ್ಯೂಮೆನ ಚೆನ್ನಾಗಿದ್ದು ಮ್ಯಾಚ್ ಆದರೆ ಪಕ್ಕ ಇವ್ರ ಕಡೆಯಿಂದ ಕಾಲ್ ಬರುತ್ತೆ. ಸೊ ರೆಸ್ಯೂಮೆನ ಅಪ್ಡೇಟ್ ಮಾಡಿಕೊಂಡು ಸ್ಕಿಲ್ಸ್ನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ ಈ ಜಾಬ್ಗೂ. ಸೊ ಲಾಸ್ಟ್ ಕಂಪ್ನಿ ಬಂದ್ಬಿಟ್ಟು ಅಮೆಝಾನ್ ಅವ್ರನ್ನು SPS ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಅದು ಬ್ಯಾಂಗ್ಳೂರು ಲೊಕೇಶನು, ಇದು ಫುಲ್ ಟೈಮ್ ಆಗಿರುತ್ತೆ. ಸೊ ಇವ್ರದ್ದು ಕೀ ರೆಸ್ಪಾನ್ಸಿಬಿಲಿಟೀಸ್ ಏನು ಈ ಜಾಬಲ್ಲಿ ಅಂತಂದರೆ, ಕಂಫರ್ಟಬಲ್ ವರ್ಕಿಂಗ್ ಇನ್ ದ ಡೈನಮಿಕ್ ಕಾಂಟ್ರಾಕ್ಟ್ ಸೆಂಟರ್ ಎನ್ವಿರಾನ್ಮೆಂಟು, ಮತ್ತು ರಿಸಾಲ್ವ್ ಕಾಂಪ್ಲೆಕ್ಸ್ ಕ್ವೆರಿ, ಅಂದರೆ ಸೆಲ್ಲಿಂಗ್ ಪಾರ್ಟ್ನರ್ಸ್ ಇರ್ತಾರಲ್ಲ, ಡೆಲಿವರಿ ಬಾಯ್ಸು, ಅವ್ರದ್ದು ಏನಾರು ಪ್ರಾಬ್ಲಮ್ ಇದ್ದರೆ, ಯಾಕೆಂದರೆ ರೀಚ್ ಆಗ್ತಿಲ್ಲ, ಫೋನ್ಗೆ ಕನೆಕ್ಟ್ ಆಗ್ತಿಲ್ಲ ಅಂತಂದರೆ ಅವ್ರದ್ದೆಲ್ಲ ಇಶ್ಯೂನ ರಿಸಾಲ್ವ್ ಮಾಡ್ಕೊಡ್ಬೇಕಾಗಿರುತ್ತೆ. ಈಗ ಫೋನು, ಇಮೇಲು ಅಲ್ಲೆಲ್ಲ ನಮಗೆ ಕ್ವೇರೀಸ್ ಬರ್ತಾ ಇರುತ್ತೆ. ಸೊ ಎಲ್ಲ ಕಡೆನೂ ಆ್ಯಕ್ಟಿವ್ ಆಗಿ ಅವ್ರಿಗೆ ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ. ಮತ್ತು ಇನ್ನು ಯಾವ ಥರ ಲಾಜಿಕಲ್ಲಾಗಿ ಥಿಂಕ್ ಮಾಡಬೇಕು. ಮತ್ತು ಏನಾದ್ರು ಡೇಟಾ, ಈಗ ಒಂದು ಪರ್ಸನ್ ರೀಚ್ ಆಗ್ತಿಲ್ಲ ಅಂತಂದರೆ ನಾವು ಫೋನ್ ಮಾಡಿ ಟ್ರೈ ಮಾಡಬೇಕು. ಸೊ ಇದೆಲ್ಲ ಡೇಟಾನ ಪ್ರೈವೇಸಿಯಾಗಿ ಇಟ್ಕೊಂಡಿರಬೇಕು ಅಂತ ಹೇಳಿದ್ದಾರೆ. ಸೊ ಇಷ್ಟೇ ಇವ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ಈ ಜಾಬಲ್ಲಿ. ಇನ್ನು ಕೀ ಸ್ಕಿಲ್ ಅಂತಂದರೆ ಏನು ರಿಕ್ವೈರ್ಮೆಂಟ್ ಕೇಳ್ತಿದ್ದಾರೆ ಅಂದರೆ, ಕಾಲೇಜ್ ಗ್ರ್ಯಾಜುಯೇಟ್ ಅಂತಂದರೆ ಗ್ರ್ಯಾಜುಯೇಟ್ ಆಗಿರಬೇಕು, ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಅಂತೆ. ಆಮೇಲೆ ಇಲ್ಲಿ ವರ್ಡ್, ಔಟ್ಲುಕ್, ಎಕ್ಸೆಲ್ ಎಲ್ಲ ಯೂಸ್ ಮಾಡೋಕ್ಕೆ ಬರಬೇಕು. ಮತ್ತು ಇಲ್ಲಿನೂ ಟೈಪಿಂಗ್ ಸ್ಕಿಲ್ ಕೇಳಿದ್ದಾರೆ. 93% ಅಕ್ಯುರೇಸಿ ಇರಬೇಕು ಅಂತ ಹೇಳಿದ್ದಾರೆ. ಸೊ ಬೇಸಿಕ್ ಕ್ವಾಲಿಫಿಕೇಷನ್ ಏನಂದರೆ ಸ್ಪೀಕ್, ರೈಟ್ ಆ್ಯಂಡ್ ರೀಡ್ ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ ಮಾತಾಡೋಕ್ಕೆಲ್ಲ ಬರಬೇಕು. ಮತ್ತು ವರ್ಕ್ ಫ್ಲೆಕ್ಸಿಬಲ್ ಅಂದರೆ ನೈಟ್ ಶಿಫ್ಟ್, ವೀಕೆಂಡಲ್ಲೆಲ್ಲ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಹೇಳಿದ್ದಾರೆ. ಸೊ ಈ ಜಾಬ್ಗೂ ಹೆಂಗೆ ಅಪ್ಲೈ ಮಾಡೋದು ನೋಡೋಣ ಬನ್ನಿ. ಲಾಸ್ಟ್ ಹೇಳಿದ್ದು ಇದು ಅಮೆಝಾನ್ ಅವ್ರದ್ದು ನೋಡಿ, SPS ಅಸೋಸಿಯೇಟು ಅಂದರೆ ಸೆಲ್ಲಿಂಗ್ ಪಾರ್ಟ್ನರ್ ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿರೋದು ಬ್ಯಾಂಗ್ಳೂರು ಲೊಕೇಶನ್ಗೆ. ಸೊ ಇಲ್ಲಿ ಅಪ್ಲೈ ನಾವು ಕೊಡೋಣ. ಸೊ ಇಲ್ಲಿ ಅಪ್ಲೈ ನಾವು ಕೊಟ್ಟಾಗ ನಮ್ಮದು ಇಲ್ಲಿ ಏನೋ ಲಾಗಿನ್ ವಿತ್ ಗೂಗಲ್ ಅಥವಾ ನಮ್ಮ ಇಮೇಲ್ ಇದ್ದರೆ ನಾವು ಇಲ್ಲಿ ಲಾಗಿನ್ ಆಗ್ಬೋದು. ಸೊ ನಿಮಗೆ ಆಲ್ರೆಡಿ ಅಕೌಂಟ್ ಇದ್ದರೆ ನಿಮ್ಮ ಇಮೇಲ್ ಕೊಟ್ಬಿಟ್ಟು ಲಾಗಿನ್ ಆಗಿ. ಸೊ ಲಾಗಿನ್ ಆದಮೇಲೆ ಇಲ್ಲಿ ಕೇಳ್ತಿದ್ದಾರೆ, ಡು ಯು ಸ್ಪೀಕ್ ಇಂಗ್ಲೀಷ್ ಅಂತ, ಇಂಗ್ಲೀಷ್ ಬರುತ್ತಾ ಅಂತ ಎಸ್ ಅಂತ ಹಾಕ್ಕೊಳ್ಳೋಣ. ಇಲ್ಲಿ ಕ್ಯಾನ್ ಯು ಸ್ಪೀಕ್ ಅಂದರೆ ನೈಟ್ ಶಿಫ್ಟ್ ಎಲ್ಲ ಮಾಡೋಕ್ಕೆ ಓಕೆನಾ ಅಂತ ಕೇಳ್ತಿದ್ದಾರೆ. ಎಸ್ ಹಾಕ್ಬಿಟ್ಟು ಇಲ್ಲಿ ಕಂಟಿನ್ಯೂ ಕೊಡೋದಾ. ನೆಕ್ಸ್ಟ್ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಎಲ್ಲ ಅಪ್ಡೇಟ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಕೊಡೋದಾ. ಸೊ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಸೊ ಇಂಟ್ರೆಸ್ಟ್ ಇರೋರು ಈ ಜಾಬ್ಗೂ ಅಪ್ಲೈ ಮಾಡಿ. ಇವ್ರ ಕಡೆಯಿಂದ ಆಲ್ಮೋಸ್ಟ್ ಟೆಸ್ಟ್ ಕೂಡ ಬರುತ್ತೆ. ಟೆಸ್ಟಲ್ಲಿ ಚೆನ್ನಾಗಿ ಮಾಡಬೇಕು, ಇಲ್ಲ ಅಂತಂದರೆ ಅಲ್ಲೇ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಟೆಸ್ಟ್ಗೆಲ್ಲ ಆ್ಯಪ್ಟಿಟ್ಯೂಡು ಮತ್ತು ಲಾಜಿಕಲ್ ಥಿಂಕಿಂಗ್ ಎಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿಬಿಟ್ಟು ಅಟೆಂಪ್ಟ್ ಮಾಡಿ. ಸೊ ಟೆಸ್ಟ್ನ ಕ್ಲಿಯರ್ ಮಾಡಿ ಫಸ್ಟು, ಆಮೇಲೆ ನೆಕ್ಸ್ಟ್ ಇಂಟರ್ವ್ಯೂ ಇರುತ್ತೆ. ಈ ಜಾಬ್ಗೂ ಅಪ್ಲೈ ಮಾಡಿದ ತಕ್ಷಣ ಮೇಲ್ ಕೂಡ ಬರುತ್ತೆ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಈ ಜಾಬ್ದು. ನಾನು 3 ಜಾಬ್ ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ವೀಡಿಯೋದಲ್ಲೂ ಕೂಡ ತೋರಿಸಿದ್ದೀನಿ ಹೆಂಗೆ ಅಪ್ಲೈ ಮಾಡೋದು ಅಂತ. ಎಲ್ಲರೂ ವೀಡಿಯೋ ನೋಡಿಕೊಂಡು ಒಂದು ಸಲ ಚೆಕ್ ಮಾಡಿ ಅಪ್ಲೈ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂತ ಅಂದರೆ, ಮತ್ತು ನಿಮ್ಮ ರೆಸ್ಯೂಮೆನ ಅಪ್ಡೇಟ್ ಮಾಡಿಕೊಂಡು ಅಪ್ಲೈ ಮಾಡಿ. ಸ್ಕಿಲ್ಸ್ ನಾವು ಕೇಳಿರೋ ಸ್ಕಿಲ್ಸ್ನ ಆ್ಯಡ್ ಆನ್ ಮಾಡಿಕೊಂಡು ನಿಮ್ಮ ರೆಸ್ಯೂಮೆಗೆ ಹೈಲೈಟ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡಿದರೆ ಖಂಡಿತ ಜಾಬ್ ಸಿಕ್ಕೇ ಸಿಗುತ್ತೆ. ಸೊ ನಿಮ್ಗೇನಾದ್ರು ರೆಸ್ಯೂಮೆ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತ ಅಂದರೆ, ಮತ್ತು ಲಿಂಕ್ಡ್ಇನ್ನಲ್ಲೆಲ್ಲ ರೆಫರಲ್ ಕೇಳೋಕ್ಕೆ, ಮತ್ತು ಹೆಂಗೆ ಆಪ್ಟಿಮೈಸೇಷನ್ ಮಾಡೋದು, ಹೆಂಗೆ ಜಾಬ್ ಸರ್ಚ್ ಮಾಡೋದು ಅಂತ ಐಡಿಯಾ ಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಅಥವಾ ನನ್ನ ಇಮೇಲ್ ಅಡ್ರೆಸ್ಸು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು DM ಮಾಡಿ. ಸೊ ನಾನು 1 to 1 ಕಾಲ್ ಸ್ಕೆಡ್ಯೂಲ್ ಮಾಡಿ ನಿಮ್ಗೆ ಏನೇ ಡೌಟ್ಸು ಮತ್ತು ಕ್ಲಾರಿಫಿಕೇಷನ್ ಇದ್ರೂ ಕ್ಲಿಯರ್ ಮಾಡ್ತೀನಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್.